ಉಪಯೋಗಿಸ್ಕೋಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನನಗೆ ಸಿದ್ದರಾಮಯ್ಯರು ನನಗೆ ಹೆಲ್ಪ್ ಮಾಡಬೇಕಂತೇಳಿ ಡಿಮ್ಯಾಂಡ್ಸು ಮಾಕೆ ಮಾ ಊರಿಗೆ ಏನೂ ಇಲ್ಲ ಚೆನ್ನಾಗಿ ಬಡಸ್ತಿಗೆಯಲ್ಲಿದ್ದೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರಿಗೆ. ಕೇಂದ್ರ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಗೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರತಿಕ್ರಿಯಿಸಿದ್ದಾರೆ. ಕ್ಯಾನ್ಸರ್ ಮುಕ್ತ ಭಾರತದ ಬಗ್ಗೆ ಮಂಜುನಾಥ್ ಸುದೀರ್ಘವಾಗಿ ಮಾತನಾಡಿದ ಅವರು, ಕರ್ನಾಟಕ ಅದರಲ್ಲೂ ಬೆಂಗಳೂರಿಗೆ ಬಜೆಟ್ನಲ್ಲಿ ಏನು ಎನ್ನುವ ಪ್ರಶ್ನೆಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ರಾಷ್ಟ್ರದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್ ತೆರೆಯುವ ಕೆಲಸವನ್ನ ಮಾಡಿದ್ದಾರೆ. ಕಸ್ಟಮ್ನ ಸಂಪೂರ್ಣ ಉಚಿತ ಮಾಡಿದ್ದಾರೆ. ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದ್ದಾರೆ. ಅಲ್ಲದೆ MBBS ಸೀಟುಗಳ ಹೆಚ್ಚಳವನ್ನ ಮಾಡಲಾಗಿದೆ. ಮೊದಲ ಬಾರಿಗೆ ಬ್ರ್ಯಾಂಡ್ ಕನೆಕ್ಟಿವಿಟಿ ಕೊಡುವಂತಹ ಮೂಲಕ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂದರು. ಇವಾಗ ಕ್ಯಾನ್ಸರ್ ಅನ್ನೋದು ಸರ್ವೇ ಸಾಮಾನ್ಯ, ಅದರಲ್ಲೂ ಈ ಮಧ್ಯಮ ವಯಸ್ಕರಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷದಲ್ಲಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು ಈ ಕ್ಯಾನ್ಸರನ್ನು ನಾವು ಪ್ರಾಥಮಿಕ ಹಂತದಲ್ಲೇ ಇದನ್ನು ಪತ್ತೆ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡತಕ್ಕಂಥ ವ್ಯವಸ್ಥೆ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಕ್ಯಾನ್ಸರ್ ಡೇ ಕೇರ್ ಸೆಂಟರನ್ನು ತೆಗೆಯುವಂಥ ಒಳ್ಳೆಯ ನಿರ್ಧಾರವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಮೆಡಿಕಲ್ ಟೂರಿಸಮ್ ಅಂತ ಏನಿದೆ, ಹೀಲಿಂಗ್ ಅಂತ ಏನಿದೆ, ವಿದೇಶದಿಂದ ಕೂಡ ಹಲವಾರು ರೋಗಿಗಳು ಭಾರತ ದೇಶಕ್ಕೆ ಬರ್ತಾರೆ. ಸೊ ಅವ್ರಿಗೆ ವೀಸಾ ಕೊಡತಕ್ಕಂಥ ಪ್ರಕ್ರಿಯೆಯನ್ನು ಸರಳೀಕರಣ ಮಾಡಿದ್ದಾರೆ. ಮತ್ತು ಇವತ್ತು ನಮ್ಮ ಭಾರತ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಕೂಡ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣಕ್ಕೆ. ಕಾರವಾರದ ಶಿರಸಿಯಲ್ಲಿ ಜಿಲ್ಲಾ ನೌಕರರ ಸಂಘದ ಪದಗ್ರಹಣ ಸಮಾರಂಭ ನಡೆಸಲಾಯಿತು. ಈ ವೇಳೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಪ್ರತಿಕ್ರಿಯಿಸಿದರು. ಶಿರಸಿಯಲ್ಲಿ ಮಾತನಾಡಿದ ಅವರು, ಸೇವಾ ಮನೋಭಾವವುಳ್ಳ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಬೇಕು. ನಾನು ರಾಜ್ಯಾಧ್ಯಕ್ಷನಾದ ಮೇಲೆ 25 ಸರಾಸರಿ ಆದೇಶಗಳನ್ನು ಜಾರಿಗೆ ಬರುವಂತೆ ಮಾಡಿದ್ದೇನೆ. ಸರ್ಕಾರಿ ನೌಕರರ ಹಲವಾರು ಬೇಡಿಕೆಗಳಿಗೆ ಸ್ಪಂದಿಸಿದ್ದೇನೆ. ಅಲ್ಲದೆ ಸರ್ಕಾರಿ ನೌಕರರ ಇನ್ನಷ್ಟು ಬೇಡಿಕೆಗಳು ಬಾಕಿ ಉಳಿದಿವೆ. ಎಲ್ಲವನ್ನ ಗಮನದಲ್ಲೇ ಇಟ್ಕೊಂಡು ನೌಕರರ ಸೇವೆಗಾಗಿ ದುಡಿಯುತ್ತೇನೆ. 2ನೇ ಬಾರಿ ರಾಜ್ಯಾಧ್ಯಕ್ಷನಾಗಿ ನೌಕರರ ಸೇವೆ ಮಾಡಲು ಅವಕಾಶ ನೀಡಿದ ನೌಕರರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಎಂದರು. ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಕಾನೂನು ಸಚಿವ HK ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಬಜೆಟ್ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತಂದಿದೆ. ಇದರಿಂದಾಗಿ ಕರ್ನಾಟಕಕ್ಕೆ ಮತ್ತೆ ನಿರಾಸೆಯಾಗಿದೆ. ಈ ಹಿಂದೆ ಕರ್ನಾಟಕಕ್ಕೆ ಕೊಟ್ಟ ಭರವಸೆ ಕೊಡಲಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಪರಿಗಣನೆ ಏನಾದರೂ ಕೊಡುತ್ತಾರೆ ಅಂತ ಮಾಡಿದ್ದೆವು. ಇದಕ್ಕೂ ಕೂಡ ಸಹ ಏನೂ ಕೊಡಲಿಲ್ಲ. ಇಲ್ಲಿಯೂ ಕೂಡ ನಿರಾಸೆ ಮಾಡಿದ್ರು. ಇದರಿಂದಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಯಾವುದೇ ಹೊಸ ಯೋಜನೆಗಳು ಕರ್ನಾಟಕಕ್ಕೆ ಬರಲೇ ಇಲ್ಲ. ಇದೊಂದು ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ. ಕೇಂದ್ರ ಸರ್ಕಾರದ ಬಜೆಟ್ ಬಿಹಾರದ ಚುನಾವಣಾ ಪ್ರಣಾಳಿಕೆ ಆಗಿದೆ ಅಂತ ಹೇಳಿದರು. ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಕೋರರ ಹಾವಳಿ ತಡೆಯಬೇಕಾಗಿದೆ. ಬಡವರನ್ನ, ಜನಸಾಮಾನ್ಯರನ್ನ ರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳಿ ಕಾನೂನು ಸಚಿವ HK ಪಾಟೀಲ್ ಹೇಳಿಕೆಯನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬಡವರನ್ನ ಮನಬಂದಂತೆ ಥಳಿಸಿ ವಸೂಲಿ ಮಾಡಲಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಕೋರರಿಗೆ ಲಗಾಮು ಹಾಕಬೇಕಾಗಿದೆ. ಇದಕ್ಕಾಗಿ ಸುಗ್ರೀವಾಜ್ಞೆ ತಯಾರು ಆಗಿದೆ ಅಂತ ಹೇಳಿದರು. ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ. ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ, ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ 30ಕ್ಕೂ ಅಧಿಕ ಮಹಿಳೆಯರ ಮೇಲೆ ದಾವಣಗೆರೆಯಲ್ಲಿ ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದ ಅಮ್ಜದ್ ಎಂಬಾತ ಲೈಂಗಿಕ ದೌರ್ಜನ್ಯ ಎಸಗಿದ್ದ. ಇದೀಗ ಈ ಪ್ರಕರಣವನ್ನು ಖಂಡಿಸಿ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ದಾವಣಗೆರೆ KB ಬಡಾವಣೆಯಲ್ಲಿ ಅಮ್ಜದ್ ಪ್ರತಿಕೃತಿ ದಹಿಸಿ ಕಿಡಿಕಾರಿದರು. ಇನ್ನು ಈ ವೇಳೆ ಮಾತನಾಡಿದ ಮುತಾಲಿಕ್, ಅಮ್ಜದ್ ಹಿಂದೆ ಯಾವುದೋ ಸಂಘಟನೆಯ ಬೆಂಬಲ ಇದೆ ಅನ್ನೋ ಅನುಮಾನವಿದೆ. ಸರ್ಕಾರ ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಮಹಿಳೆಯರು ಸುರಕ್ಷಿತವಾಗಿ ಇರೋದಕ್ಕೆ ಸಾಧ್ಯ. ಆತನ ಮೊದಲ ಪತ್ನಿ ಕೇಸ್ ಕೊಟ್ಟಾಗಲೇ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಕಾಮುಕನಿಗೆ ಗಲ್ಲು ಶಿಕ್ಷೆ ಆಗುವಂತೆ ಮಾಡಬೇಕು ಅಂತ ಆಗ್ರಹಿಸಿದರು.
ಹೆಂಡತಿ ಮೊದಲು ಕೊಟ್ಟಂಥ ಕಂಪ್ಲೇಂಟನ್ನು ಕೂಡ ಇದರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಮೊದಲೇ ಹೆಂಡತಿ ಡೈವರ್ಸ್ ತೊಗೊಂಡಿದ್ದಾನೆ, ಅವನು ವಿಚ್ಛೇದನ ತೊಗೊಂಡಿದ್ದಾನೆ. ಆ ಹೆಂಡತಿದು ಎನ್ಕ್ವೈರಿ ಮಾಡಿ ಏನಾಗಿತ್ತು, ಎಲ್ಲಿ ನೋಡಿದ್ದಿ, ಹೇಗೆ ನೋಡಿದ್ದಿ, ಯಾಕೆ ವಿಚ್ಛೇದನ ಯಾಕಾಯಿತು ಎನ್ಕ್ವೈರಿ ಮಾಡಿ. ಎಲ್ಲ ಇವಂದು ಎಲ್ಲ ರಾಕ್ಷಸಿಂದ ಈ ಗುಂಡಾ ಅಂಜದನ್ನು ಎಲ್ಲ ಹೊರಗೆ ಬರುತ್ತೆ. ಇನ್ನೊಂದು ಕಾರವಾರದ ಗೋಕರ್ಣ ಸಮೀಪದ ದುಬ್ಬನಸಸಿ ಭಾಗದ ರೆಸಾರ್ಟ್ ಮಾಲೀಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾಡು ಮಾಸ್ಕೇರಿ ಪಂಚಾಯತ್ ಸದಸ್ಯರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ರೆಸಾರ್ಟ್ ಮಾಲೀಕರು, ತಾವು ಲೀಗಲ್ ಆಗಿ ರೆಸಾರ್ಟ್ ನಡೆಸ್ತಾ ಇದ್ದೇವೆ, ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ಗೆ ಟ್ಯಾಕ್ಸ್ ಕಟ್ಟುತ್ತಿದ್ದೇವೆ, ವಿನಾಕಾರಣ ಪಂಚಾಯತ್ನಿಂದಾಗಿ ಆರೋಪ ಮಾಡಲಾಗ್ತಾ ಇದೆ. ಇಲ್ಲಿ ವಾರಕ್ಕೆ ಪಂಚಾಯತ್ನವರು ಕಸ ವಿಲೇವಾರಿಯ ವಾಹನ ಕಳಿಸ್ತಾರೆ, ಕಸ ವಿಲೇವಾರಿಯ ಹಣವನ್ನ ಚಾಚೂ ತಪ್ಪದೆ ಕಟ್ತಾ ಇದ್ದೇವೆ, ನಾವು ಹೋಮ್ ಸ್ಟೇ ರೆಸಾರ್ಟ್ನಿಂದಲೇ ಜೀವನ ನಡೆಸ್ತಾ ಇದ್ದೇವೆ, ಇದರಿಂದಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದಕ್ಕೆ ಸಾಧ್ಯವಾಗಿದೆ ಎಂದರು. 1963ರಿಂದನೇ ಇಲ್ಲಿ ಮೀನುಗಾರಿಕೆ ಜೊತೆಯಲ್ಲಿ ಉಪಕಸಬ ಅಂತ ಇದನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಪಂಚಾಯತಿಗೆ ಭಾಳಷ್ಟು ಸಲ NOCಗೋಸ್ಕರ ನಮ್ಮ ಭಾಗದಿಂದ ಅರ್ಜಿಯನ್ನು ಸಲ್ಲಿಸಾಗಿದೆ. ಅವರು ಕಳೆದ 3 ವರ್ಷದಿಂದ ನಮ್ಮ ಪ್ರತಿ ರೂಮ್ಗಳಿಗಿಷ್ಟಂತ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ಪಂಚಾಯತಿ ಕೊಡ್ತಾ ಇದ್ದೇವೆ. ಕಸ ವಿಲೇವಾರಿ ದುಡ್ಡನ್ನು ಪ್ರತಿ ವಾರಕ್ಕೆ ಒಂದು ಸಲ ಬರ್ತಾರೆ, ಆ ದುಡ್ಡನ್ನು 500 ರೂಪಾಯಿನಂತೆ ಪ್ರತಿ ವಾರದಲ್ಲಿ ಕಲೆಕ್ಟ್. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಭಾಗದಲ್ಲಿ ಮಂಗನ ಕಾಯಿಲೆ ಹೆಚ್ಚಳ ವಿಚಾರಕ್ಕೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ತೀರ್ಥಹಳ್ಳಿ ಭಾಗದಲ್ಲಿ ಈ ವರ್ಷ ಮಂಗನ ಕಾಯಿಲೆ ಪ್ರಾರಂಭವಾಗಿದೆ. 2 ವ್ಯಕ್ತಿಗಳು ಒಳ ರೋಗಿಗಳಾಗಿ ಸೇರ್ಕೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಈ ಕಾಯಿಲೆಯಿಂದಾಗಿ ಸಾಕಷ್ಟು ಸಾವು ನೋವು ಆಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಂಗನ ಕಾಯಿಲೆಯ ಲಸಿಕೆ ಸಹ ನಿಲ್ಲಿಸಿದ್ದಾರೆ. ಇದು ಬೇಜವಾಬ್ದಾರಿಯ ಸರ್ಕಾರ ಅಂತ ಕಿಡಿಕಾರಿದರು. ಸಿಎಂ ಸಿದ್ದರಾಮಯ್ಯಗೆ ಮಂಡಿ ನೋವು ಹಿನ್ನೆಲೆಯಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ. ಚನ್ನಪಟ್ಟಣದ ಕೃತಜ್ಞತಾ ಸಮಾವೇಶದಲ್ಲಿ ಭಾಗಿಯಾಗಬೇಕಾಗಿದ್ದ ಸಿಎಂ ಎಡಗಾಲಿನ ಮಂಡಿಯಲ್ಲಿ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಗೈರಾಗಿದ್ದಾರೆ. ಮಣಿಪಾಲ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಒಳಗಾಗಿದ್ದು 2 ದಿನ ಪ್ರಯಾಣ ಮಾಡದೆ ಮನೆಯಲ್ಲೇ ವಿಶ್ರಾಂತಿಯನ್ನ ಪಡೆಯುವಂತೆ ವೈದ್ಯರು ಸಲಹೆಯನ್ನ ನೀಡಿದರು. ಚನ್ನಪಟ್ಟಣ ಕ್ಷೇತ್ರದ ಮತದಾರರಿಗೆ ಕೃತಜ್ಞತಾ ಸಮಾರಂಭಕ್ಕೆ ಮಹಿಳೆಯರು ಪ್ಲೇ ಕಾರ್ಡ್ ಹಿಡಿದು ಬಂದು ಹಾಲಿನ ಖರೀದಿ ದರ ಹೆಚ್ಚಳಕ್ಕೆ ಮನವಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಕೃತಜ್ಞತಾ ಸಮಾರಂಭಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮನ ರದ್ದಾದ ಹಿನ್ನೆಲೆಯಲ್ಲಿ ಮಹಿಳೆಯರು ನಿರಾಸೆಯಿಂದ ವಾಪಸ್ಸಾದರು. ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣದ ಪಶು ಆಸ್ಪತ್ರೆ ಕಾಮಗಾರಿ ನಿರ್ಮಾಣಕ್ಕೆ ಗ್ರಹಣ ಹಿಡಿದಿದೆ. 2022-23ನೇ ಸಾಲಿನ RIDF ಯೋಜನೆಯಡಿ 50.95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಪಶು ಆಸ್ಪತ್ರೆ ಕಳೆದ 10 ತಿಂಗಳಿನಿಂದ ನೆನೆಗುದಿಗೆ ಬಿದ್ದಿದೆ. ಗಡಿ, ಗೌಡಂಗಾಂವ್, ದಾಪಾಖಾಲ್, ದೇವನಾಳ ಮತ್ತು ಹಾಲಹಳ್ಳಿ ಸೇರಿ 10ಕ್ಕೂ ಹೆಚ್ಚು ಹಳ್ಳಿಗಳು ಒಳಪಡುವಂತಹ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ 2023 ಸೆಪ್ಟೆಂಬರ್ನಲ್ಲಿ ಶಾಸಕ ಶರಣು ಸಾಲ್ಗಾರ್ ಚಾಲನೆಯನ್ನು ನೀಡಿದ್ರು. ಆದರೆ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಪಶು ಆಸ್ಪತ್ರೆ ನವನಿರ್ಮಾಣ ಕಟ್ಟಡ ಆಗ್ತಾಯಿದೆ. ಆದರೆ ಇಲ್ಲಿ ನಮ್ಮದು ನವನಿರ್ಮಾಣ ಕಟ್ಟಡ ನಿಂತು ಮಿನಿಮಮ್ ಒಂದು 10 ತಿಂಗಳಾಗಿದೆ. ಟೋಟಲ್ 50,95,000 ಅದಕ್ಕೆ ಯೂನಿಟ್ ಕಾಸ್ಟ್ ಬಜೆಟ್ ಇದೆ. ಅದರೊಳಗೆ 14 lakhsವರೆಗೆ ಅನುದಾನ ಬಿಡುಗಡೆ ಆಗಿದೆ. ಅಲ್ಲಿ ತನಕ ಕಾಮಗಾರಿ ಆಗಿದೆ ಅಂತ ಮೇಲಾಧಿಕಾರಿ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಕಾಮಗಾರಿ ನಿಂತ ಕಾರಣ ಸ್ವಲ್ಪ ನಮಗೆ ತೊಂದರೆ ಏನಂದರೆ ಈ ಸ್ವಲ್ಪ ಕಾಂಪೌಂಡ್ ವಾಲ್ ಹೊಡೆದು